ನಟಿ ರಣ್ಯಾರಾವ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಆಗಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ DRI ಕಸ್ಟಡಿಯಲ್ಲಿ ಮುಂದುವರೆದಿದೆ ರಣ್ಯಾ ಕಣ್ಣೀರ ಧಾರೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ರಣ್ಯಾ. ಬಿಸ್ಕೆಟ್ ಸುಂದರಿ ಈಗ ಕಣ್ಣೀರ ಧಾರೆಯಲ್ಲಿ ಮುಳುಗಿ ಹೋಗಿದ್ದಾಳೆ. ಚಿನ್ನದ ಬೇಟೆಯಾಡಿ ಬಂದಿದ್ದಂಥ ಆಕೆ DRIನ ಕಸ್ಟಡಿಯಲ್ಲಿ ಕಣ್ಣೀರ ಹಾಕ್ತಾ ಕುಳಿತಿದ್ದಾಳೆ. ಅವಳು ಏನು ಹೇಳ್ತಿದ್ದಾಳೆ ಅಂದರೆ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗಿದ್ದೇನೆ ಅಂತ ಹೇಳ್ತಿದ್ದಾಳೆ. ನಾನು ಈ ಹಿಂದೆ ಎಂದೂ ಕೂಡ ಈ ರೀತಿ ಮಾಡಿಲ್ಲ ಅಂತ ಹೇಳಿ ರಣ್ಯಾ ಸ್ಪಷ್ಟಪಡಿಸ್ತಾ ಇದ್ದಾಳೆ. ಅಷ್ಟೊಂದು ಧೈರ್ಯ ಹೆಂಗಮ್ಮ ಬಂತು ಹಾಗಾದರೆ? ಬೇರೆ ಬೇರೆ ದೇಶಗಳಿಗೆ ಹೋಗಿ 14 kg ಚಿನ್ನವನ್ನು ಸೊಂಟಕ್ಕೆ ಕಟ್ಟಿಕೊಂಡು ವಿಮಾನದಲ್ಲಿ ಹಾರಿ ನಾನು ಬಂದ್ಬಿಡ್ತೀನಿ, ಇಲ್ಲಿ ಮಾರಿಬಿಡ್ತೀನಿ ಅಂತ ಹೇಳಿದ್ರೆ ಆಗುತ್ತಾ? ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಹಿಂದೆ ಯಾವುದೇ ಈ ರೀತಿಯ ಚಟುವಟಿಕೆ ಮಾಡಿಲ್ಲ ಅಂತ ಹೇಳುವಂಥ ಆಕೆ ನಾನು ಟ್ರ್ಯಾಪ್ ಆಗಿದ್ದೀನಿ. ಹಾಗಾದರೆ ಟ್ರ್ಯಾಪ್ ಮಾಡಿದಂಥವ್ರು ಯಾರು? ಮಾಡಿಸಿದಂಥವ್ರು ಯಾರು? ಚಿನ್ನ ತರಲಿಕ್ಕೆ ಸಹಾಯ ಮಾಡಿದಂಥವ್ರು ಯಾರು? ವಿದೇಶದಲ್ಲಿ ಈಕೆಗೆ ಚಿನ್ನ ಕೊಟ್ಟಂಥವ್ರು ಯಾರು? ಈಕೆ ಚಿನ್ನ ಖರೀದಿ ಮಾಡಲಿಕ್ಕೆ ಹಣ ಕೊಟ್ಟವ್ರು ಯಾರು? ಸರಿ, ಚಿನ್ನ ತೆಗೆದುಕೊಂಡು ಬಂದ ನಂತರದಲ್ಲಿ ಇಲ್ಲಿ ಯಾರಿಗೆ ಆಕೆ ಅದನ್ನು ತಲುಪಿಸ್ತಾ ಇದ್ಲು? ಸೊ ಹೀಗಾಗಿ ಆಕೆ ಹೇಳ್ತಿದ್ದಾಳೆ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರ್ಯಾಪ್ ಆಗಿದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಿಲುಕಿ ಹಾಕಿಕೊಂಡ ನಂತರದಲ್ಲಿ ಹೇಳುವಂಥ ಕಾಮನ್ ಡೈಲಾಗ್ಗಳನ್ನು ಆಕೆ ಈಗ ಹೇಳ್ತಾ ಇದ್ದಾಳೆ. ಬಟ್ ಹೇಳಬೇಕಾಗಿರುವ ವಿಷಯವನ್ನು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಆಕೆಗೆ ಯಾರೆಲ್ಲ ಬೆಂಬಲ ಇದೆ, ಯಾರಿಗೆಲ್ಲ ಫೋನ್ ಮಾಡಿದ್ಲೋ, ಟಚ್ ಯಾರೆಲ್ಲ ಇದ್ದರು, ಬೇರೆ ಬೇರೆ ದೇಶದಲ್ಲಿ ಈಕೆ ಜೊತೆ ಒಡನಾಟ ಮಾಡ್ಕೊಂಡಿದ್ದಂಥವ್ರು ಯಾರು? ಈ ಕಳ್ಳ ಖದೀಮರ ಗುಂಪಿನಲ್ಲಿ ಅದೆಷ್ಟು ಜನ ಇನ್ನೂ ಕೂಡ ಇದ್ದಾರೆ? ಅದೆಲ್ಲವೂ ಕೂಡ ಇನ್ನು ತನಿಖೆಯ ವೇಳೆ ಗೊತ್ತಾಗಬೇಕಾಗಿದೆ. ಬಟ್ ಆಕೆ ಕಣ್ಣೀರೊಂದನ್ನು ಹೊರತುಪಡಿಸಿ ಬೇರೇನೂ ಹೇಳ್ತಾ ಇಲ್ಲ.